ಮುಸ್ಲಿಂ ನಾಯಕರನ್ನ ಸಮಾಧಾನ ಮಾಡ್ತೀರಾ ಸರ್? ಯಾಕೆಂದ್ರೆ ನಿಮ್ಮ ಹತ್ರನೂ ಬಂದಿದ್ರು ಒಂದಷ್ಟು ಜನ, ಹೌದು ನಮ್ಗೆ ಈ ತರ ಸಮಸ್ಯೆ ಆಗ್ತಿದೆ, ಟಾರ್ಗೆಟ್ ಮಾಡ್ತಿದ್ದಾರೆ, ಈ ತರದ ಒಂದಷ್ಟು ಬೇಸರ ಇದೆ ಅವರಿಗೆ. ಮುಸ್ಲಿಮರು ಕೋರ್ ವೋಟ್ ಆಫ್ ದಿ ಕಾಂಗ್ರೆಸ್, ಸೊ ಹೇಗೆ ಸಮಾಧಾನ ಮಾಡ್ತೀರಾ? ಮುಸ್ಲಿಮ್ಸು, ದಲಿತ್ಸು, ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ನ ಬೇಸ್ ಅದು. ಅವರು ಸಮಾಧಾನ ಆಗಿದ್ದಾರೋ ಅಸಮಾಧಾನ ಆಗಿದ್ದಾರೋ ನನಗೆ ಗೊತ್ತಿಲ್ಲ. ನೀವು ಹೇಳಿದ್ದೀರಿ ಯಾರ್ಯಾರು ಸಮಾಧಾನ ಆಗಿದ್ದೋ ಗೊತ್ತಿಲ್ಲ. ನಂಗೆ ಗೊತ್ತಾದ್ರೆ ನನ್ನ ಕೈಲಿ ಏನು ಮಾಡಬೇಕು ಅಂತ ಮಾಡ್ತೀನಿ, ಎಲ್ಲ ಒಟ್ಟಾಗಿ. ಇಂಥ ವಿಚಾರ ಬಂದಾಗ ಸಿಎಂ ಗಟ್ಟಿಯಾಗಿ ಮಾತಾಡಬೇಕು. ಸಿಎಂ ಏನು ಮಾಡ್ತಾ ಇಲ್ಲ. ಸಿಎಂ ಯಾವಾಗ ದುರ್ಬಲಗ್ರಿ, ಯಾವಾಗಲೂ ಗಟ್ಟಿನಿ. ಅವರು ಟಗರಿ ಅಲ್ವಾ, ಬ್ಯಾಂಡ್ ಗುದ್ದು ಬಿಡುತ್ತೆ. ಸಿಎಂ ಅವ್ರ ಮೇಲೆ ರಾಜಣ್ಣ ಅವ್ರಿಗೆ ಪ್ರೀತಿ ಇದೆಯಲ್ಲ, ಅವರು ಜೋರಾಗಿ ಮಾತಾಡ್ಬೇಕು ಅಂತಾರೆ. ಜೋರಾಗಿ ಮಾತಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಸಮನ್ವಯತೆ ಕಾಪಾಡಕ್ಕೆ ಏನ್ ಬೇಕೋ ಅದ್ ಮಾಡ್ತಾರೆ. ಸರ್, ನಿನ್ನೆ ತಾವು ಜಮೀರ್ ಅವ್ರನ್ನ ಭೇಟಿ ಮಾಡಿದ್ರಿ, ಮಾತುಕತೆ ಆಯ್ತು. ಏನ್ ಸರ್, ಅವರು ಪಾಪ ಬೇಸರದಲ್ಲಿದ್ದಾರ? ಇಲ್ವಲ್ಲ, ಉಪ್ಪಿಟ್ಟು ತಿಂದ್ವಿ, ವಡೆ ತಿಂದ್ವಿ, ಚೆನ್ನಾಗಿ ಮಾತಾಡಿದ್ವಿ, ದೋಸೆ ಕೊಡಲಿಲ್ಲ, ಏನು ಇಲ್ವಲ್ಲ, ಆತರ ಏನೂ ಇಲ್ಲ. ಇಟ್ಸ್ ವೆರಿ ಹ್ಯಾಪಿ. ಜಬ್ಬಾರ್ ಅವ್ರ ಮೇಲೆ ಕ್ರಮವಾಗಿ ಸರಿ ಇದೆ ಅನ್ನೋ ಖುಷಿಲಿದ್ದಾರೆ ಅವರಾಗ. ಯಾರು ನಜೀರ್ ಅವ್ರ ಮೇಲೆ ಯಾವ ವಿಷಯ ಚರ್ಚೆನೇ ಆಗ್ಲಿಲ್ವಲ್ಲ. ಹ್ಯಾಪಿ ಆರ್ ಅನ್ಹ್ಯಾಪಿನೆಸ್ ಆರ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. ಸಾಯಂಕಾಲ 6:30 ಆಗಿತ್ತು. ನಾನು ಇಲ್ಲಿ ತುಂಬಾ ಜನ ಇದ್ರು. ಇಲ್ಲಿ ಉಪ್ಪಿಟ್ಟಿದೆ ಬನ್ನಿ ಅಂದ್ರೆ, ಉಪ್ಪಿಟ್ಟದು ನನಗೂ ಇಷ್ಟ. ನನ್ನ ಮೊಮ್ಮಕ್ಕಳು ಇಡ್ತಾರೆ, ತಾತ ಉಪ್ಪಿಟ್ಟದು ನಿಮಗೆ ದಿನ ಉಪ್ಪಿಟ್ಟು ಮಾಡ್ತೀವಿ ಅಂತ ಬೈತವೆ ನನಗೆ. ಇಲ್ಲ, ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅದು ವ್ಯಾಪಕವಾಗಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹುಣಸೂರಲ್ಲೂ ಸಿಕ್ಕಿತ್ತು 12 ಕೋಟಿದು. ದೇ ಆರ್ ಡೂಯಿಂಗ್ ಇನ್ವೆಸ್ಟಿಗೇಟಿಂಗ್. ರೈಡ್ ಮಾಡಿ ಇನ್ವೆಸ್ಟಿಗೇಟ್ ಅದೆಲ್ಲ ವೀಡ್ಔಟ್ ಮಾಡ್ಬೇಕ್ರಿ. ಎಲ್ಲಾರ ಸಿಕ್ಲಿ ಅದನ್ನು ವೀಡ್ಔಟ್ ಮಾಡ್ಬೇಕು. ಇಲ್ಲಾಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಹಾಳಾಗ್ಬಿಡ್ತಾರಲ್ವಾ. ಹಾ, ಸೀರಿಯಸ್. ಯಾವ ಊರು ಶಾಸಕರು? ಇಲ್ಲೇವ್ರ ಡೆಲ್ಲಿ ಹೋದ್ಮೇಲೆ ಬರಲೇಬೇಕಲ್ಲ, ಅಲ್ಲೇ ಉಳ್ಕೊಳಕ್ಕಾಗುತ್ತಾ? ಮನೆ ಇರೋದು ಬದುಕಿರೋದು ಇಲ್ಲಿ. ಅದ್ರಲ್ಲಿ ತಪ್ಪೇನಿದೆ? ದೇರ್ ಇಸ್ ನಥಿಂಗ್ ರಾಂಗ್. ಅದು ನೋಡಿ ಗುರ್ಗಾಯಿಸ್ತಾ ಇರ್ತಾರೆ, ಸುಮ್ನೆ ಗುದ್ದುಬಿಟ್ಟದ್ದು ಅದು. ವಿನಯ್ ಕುಲಕರ್ಣಿ ಅವರಿಗೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್.